ಪ್ಲೀಸ್ ಈ ರೀತಿ ಏನೂ ಮಾತಾಡದೆ ಮೌನವಾಗಿರಬೇಡಿ. ಬೇಕಾದರೆ ನನಗೆ ಬೈದ್ಬಿಡಿ, 4 ಏಟು ಹೊಡೆದು ಬಿಡಿ. ಪ್ಲೀಸ್ ಮೌನವಾಗಿದ್ದು ಹೀಗೆ ಕೊಲ್ಬೇಡಿ ನನ್ನನ್ನು. ಅರಿವಿಲ್ಲದೆ ನಾನು ತಪ್ಪು ಮಾತಾಡಿದ್ದೀನಿ. ಆದರೆ ಇನ್ಮೇಲೆ ಯಾವತ್ತೂ ನಿಮ್ಮ ಮೇಲೆ ರೇಗಲ್ಲ, ಅನುಮಾನಿಸಲ್ಲ. ಹಾಗೇನಾದರೂ ಮಾಡಿದ್ರೆ ನಾನು ಬದುಕಿದ್ದು ಸತ್ ಹಾಗೆ. ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ. ನಾನು ಕೂಡ. ಏನು ಯೋಚನೆ ಮಾಡ್ತಾ ಇದ್ದೀರಾ ಡ್ಯಾಡ್? ನೀನು ಯಾವಾಗ ಬಂದೆ? ಈಗ. ಶಕುಂತಲಾ ಅತ್ತೆಯಲ್ಲಿ? ನಾನೇ ಮಲ್ಕೊಳಕ್ಕೆ ಹೇಳಿದೆ. ಈ ಮನೆಯಲ್ಲಿ ನೀನು ಯಾವ ಕೆಲಸನೂ? ಮಗ ಅಪ್ಪನಿಗೆ ಹಾಲು ತಂದ್ಕೊಡೋದು ಕೆಲಸ ಅಲ್ಲ, ಪ್ರೀತಿ. ಸಾವು ಯಾವಾಗ ಬೇಕಾದರೂ ಬರ್ಬೋದು, ಇಲ್ಲ ನಾನೇ ನಿಮ್ಮಿಂದ ದೂರ ಹೋಗ್ಬೋದು. ಯಾವುದನ್ನು ಏನನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಪ್ಲೀಸ್ ಆರ್ತಿ ಅವರೇ, ನನ್ನಿಂದ ದೂರ ಆಗೋ ಮಾತು ಆಡಬೇಡಿ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪ್ಲೀಸ್ ನಿಮ್ಮನ್ನು ಕೈ ಮುಗಿದು ಬೇಡ್ಕೋತೀನಿ. ಈ ಬದುಕಿಗೆ ಬೆಳಕಾಗಿ ಬಂದವ್ರು ನೀವು. ನನ್ನ ಜೀವನದಲ್ಲಿ ಜೀವನೋತ್ಸಾಹ ತುಂಬಿದವ್ರು ನೀವು. ನೀವಿಲ್ಲದೆ ಈ ಜೀವನ ಬತ್ತು ಹೋಗ್ಬಿಡುತ್ತೆ. ನೀವು ದುಬೈಯಿಂದ ಯಾಕೆ ಬಂದ್ರಿ? ನೀನು ಕೊಲೆ ಕೇಸಲ್ಲಿ ಟ್ರ್ಯಾಪ್ ಆಗಿದೆಯಾ ಅಂತ ಗೊತ್ತಾಯ್ತು. ಯಾರು ಹೇಳಿದ್ರು? ನಿನ್ನ ಬಗ್ಗೆ ನಾನು ಯಾವಾಗಲೂ ಇನ್ಫಾರ್ಮೇಶನ್ ಇಟ್ಟೇ ಇರ್ತಾ ಇದ್ದೆ. ಬರೀ ನನ್ನ ಬಗ್ಗೆನಾ ಅಥವಾ ಸಿಗರೇಟ್ ಸೇದ್ಬಿಡಿಯಪ್ಪ. ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ. ನನಗೆ ನಮ್ಮಪ್ಪನ ಆರೋಗ್ಯದ ಮೇಲೆ ಕಾಳಜಿ ಅಷ್ಟೇ. ನನ್ನ ಜೀವನದ ಮೊದಲೇ 26 ವರ್ಷ ನೀವಿರಲಿಲ್ಲ. ಕೊನೆ 26 ವರ್ಷನಾದರೂ ನೀನು ನನ್ನ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ನನಗೋಸ್ಕರ ಅಲ್ಲದೆ ಇದ್ರು ಅಮ್ಮನಿಗೋಸ್ಕರನಾದರೂ ಇರಬೇಕಲ್ವಾ? ಪ್ಲೀಸ್ ಇನ್ಯಾವತ್ತು ನಿಮಗೆ ನೋವಾಗೋ ಥರ ನಾನು ಮಾತಾಡಲ್ಲ. ಈ ಜೀವದಲ್ಲಿ ಕೊನೆಯ ಉಸಿರೋ ತನಕ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ? ತುಂಬ ಪ್ರೀತಿಸ್ತೀನಿ ಅಂದರೆ ಪ್ರೀತಿಸೋ ಜೊತೆ ತಾನೇ ಇರಬೇಕು ಅಮ್ಮ. ಅವಳಿಗೆ ನನ್ನ ಕಂಡ್ರೆ ಪ್ರೀತಿ ಇಲ್ಲ. ಹಾಗಂತ ನಿಮ್ಗೆ ಹೇಳಿದ್ರ?
ಅವಳು ಸೂರ್ಯನ ಜೊತೆ ಅಷ್ಟೇನು ಆರಾಮಾಗಿಲ್ಲ. ಬಲವಂತ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಏನಿಲ್ಲ, ಆದರೆ ಪ್ರಯತ್ನ ಅಂತೂ ಮಾಡ್ತೀನಿ. ತೊಂದರೆ ಆಗತ್ತೆ ಅವಳಿಗೆ. ಮನ್ಸಿಗೆ ಹಿಂಸೆ ಮಾಡಲ್ಲಪ್ಪ, ಮನವರಿಕೆ ಮಾಡ್ತೀನಿ ಯಾರು ಮುಖ್ಯ ಅಂತ. ಬೇಡ ಅನ್ಸತ್ತೆ. ನನಗೆ ನೀವು, ಅಮ್ಮ, ನಾನು ಒಟ್ಟಿಗೆ ಇರೋ ಒಂದು ಫ್ಯಾಮಿಲಿ ಫೋಟೋ ಬೇಕಪ್ಪ. ಬರಬಾರ್ದಾಗಿತ್ತು ನಾನು. ಹಾಗಿದ್ರೆ ನಾನು ಜೈಲಲ್ಲಿ ಕುಳಿಬೇಕಾಗಿತ್ತಾ? ಬೇಲ್ ಅರೇಂಜ್ ಮಾಡ್ತಾ ಇದ್ದೆ. ಈಗೇನು ಪ್ರಾಬ್ಲಮ್ಮು? ತಪ್ಪು ತಿಳ್ಕೊತಾಳೆ, ಬೇಲ್ ಕೊಡಿಸಿ ಮಗನ್ನ ಮುಂದೆ ಬಿಟ್ಟಿದ್ದಾನೆ ಅಂತ. ಅಂತ ಭಾವನೆಗಳು ನಿಮ್ಮಲ್ಲಿದೆಯಾ? ಇಲ್ಲ. ಮತ್ತೆ ಹೆದರಿಕೆ ಯಾಕೆ? ನನಗೆ ಬೇಕಾಗಿದ್ದಿದ್ದು ನೀನು ಸಿಕ್ಕಿದ್ಯಾ, ಸಾಕು ನನಗೆ. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಮತ್ತೆ ಅಮ್ಮ ಬೇಡವಾ? ಬೇಕು. ಅದೇ ತಾನೇ ನಿಮ್ಮ ಉತ್ತರ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣವಾ? ಹಾ, ನಿಲ್ಲಿಸ್ಬಿಡೋಣ. ನೀವು ಅಮ್ಮನ ಪ್ರೀತಿ ನಿಲ್ಲಿಸ್ಬಿಡ್ತೀರಾ? ಆಗಲ್ಲ ಅಲ್ವಾ? ನಾನು ಕರ್ಕೊಂಡ್ಬರ್ತೀನಪ್ಪ ಅಮ್ಮನ್ನ. ಆರ್ತಿಯವರೇ, ಈಗ ನನಗೆ ಸಮಾಧಾನ ಆಗ್ತಿದೆ. ಇನ್ಮೇಲೆ ಹೀಗೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ನಗನಗ್ತಾ ಸದಾ ಕಾಲ ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು. ನನ್ನ ಮೇಲೆ ನಿಮಗೆ ತುಂಬ ಕೋಪ ಇದೆಯಲ್ವಾ? ಸಾಕ್ಷಿ ವಿಷಯದಲ್ಲಿ ನಿಮಗೆ ಅನ್ನಬಾರ್ದು ಅಂದ್ಬಿಟ್ಟೆ. ದಯವಿಟ್ಟು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ದೇಹಕ್ಕಾಗಿರೋ ಗಾಯ ಮಾಸ್ಬೋದು, ಆದರೆ ಮನಸ್ಸಿಗಾಗಿರೋ ಗಾಯ ಅಷ್ಟು ಬೇಗ ಮಾಸಕ್ಕಾಗತ್ತಾ? ಇಲ್ಲ ತಾನೆ? ಆರ್ತಿಯವರೇ, ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮುಂಚೆನೇ ಈ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬಾಯಿ ಬರಲಿಲ್ಲ. ಈಗ ಹೇಳೋ ಸಮಯ ಬಂದಿದೆ. ಏನು ಹೇಳಬೇಕು ಅಂತಿದ್ದೀರಾ? ನಾನು ಈ ಮನೇಲಿದ್ರೆ ನೀವೆಲ್ರಿಗೂ ತೊಂದರೆ. ನನಗೇನು ತೊಂದರೆ ಆರ್ತಿವ್ರೆ? ಅದಾಗಲ್ಲ ಸೂರ್ಯವ್ರೆ. ನಾನು ಈ ಮನೇಲಿದ್ರೆ ನಾನು ನೋಡ್ದಾಗ್ಲೆಲ್ಲ ನಿಮಗೆ ಸಾಕ್ಷಿ ಸತ್ತಿತ್ತು ನನ್ನಿಂದ, ನನ್ನ ಮಗನಿಂದ ಅಂತ ಭಾಸವಾಗುತ್ತೆ. ಅದಕ್ಕೆ
ಅದಕ್ಕೆ ನಾನು ಮೊದಲಿನ ಹಾಗೆ ಸ್ಕೂಲ್ ಹೋಗೋಣ ಅಂತ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಸ್ಕೂಲಲ್ಲಿ ಇರ್ತೀನಿ. ನೀವು ಮೀಟಿಂಗ್ ಅದು ಇದು ಅಂತ ಹೊರಗೆ ಹೋಗ್ತೀರಾ. ಮತ್ತೆ ನಾನು ನಿಮ್ಮನ್ನು ನೋಡೋದು, ನೀವು ನನ್ನನ್ನು ನೋಡೋದು ರಾತ್ರಿನೇ. ನಮ್ಮಿಬ್ರು ಮಧ್ಯೆ ಅಷ್ಟು ಇಷ್ಟು ಮಾತಿರುತ್ತೆ, ಆದರೆ ಒಬ್ರನ್ನೊಬ್ರು ದೂಷಿಸೋ ಅಗತ್ಯ ಇರಲ್ಲ. ಇಬ್ರು ಮನಸ್ಸಲ್ಲೂ ಯಾವ ಮನಸ್ತಾಪನೂ ಬರಲ್ಲ, ಯಾವ ಬೇಸರನೂ ಆಗಲ್ಲ ಅಲ್ವಾ? ನನ್ನ ಈ ನಿರ್ಧಾರ ಸರಿ ಅಂತ ನನಗನ್ನಿಸ್ತಾ ಇದೆ. ಈ ನಿರ್ಧಾರಕ್ಕೆ ನೀವು ಬದ್ಧವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಊಟ ಮಾಡೋದಿಲ್ವಾ? ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ. ಜೀವಾನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವಾನಂ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ, ನನಗೂ ಒಬ್ಬ ತಂದೆ ಇರುವ. ಹಲೋ ಮಿಸ್ಟರ್ ಆರ್ಯ, ನಿಮ್ಮನ್ನೇ. ಏನ್ರಿ ಗುಮ್ಮಣ್ಣ, ನಾನು ಬಂದು ಕರೀತಾ ಇದ್ರು ಕಿವಿ ಕೇಳ್ತಿರೋ ತರ ನಿಂತಿದ್ದೀರಲ್ಲ, ಏನಾಯ್ತು ನಿಮ್ಗೆ? ತಮಾಷೆ ಮಾಡೋ ಮೂಡಲಿಲ್ಲ ಸ್ವಾತಿ, ಹೋಗು. ಸರಿ, ನಾನು ಹೋಗ್ತೀನಿ. ತಗೊಳ್ಳಿ, ಊಟ ಮಾಡಿ. ನಂಗೆ ಹಸುವಿಲ್ಲ, ಆಮೇಲೆ ಮಾಡ್ತೀನಿ. ಅಯ್ಯೋ ದೇವ್ರೆ, ನೀವು ಊಟ ಮಾಡಿಲ್ಲ ಅಂತ ನನ್ನ ಹಾಸನದಿಂದ ಹಸು ತರಿಸಿ ಹಾಲು ಕರೆದು ಅದ್ರಲ್ಲಿ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡಿ ಹಾಕೊಂಬಂದಿದ್ರೆ ನೀವು ಊಟ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀವು ಊಟ ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಓ,
ಕೈ ತೊಳ್ದಿಲ್ವಾ? ಸರಿ ಬಿಡಿ, ನಾನೇ ಊಟ ಮಾಡಿಸ್ತೀನಿ. ಕಾಮನ್ ಸೆನ್ಸ್ ಅನ್ನೋದು ಇಲ್ಲ ನಿನಗೆ? ಯಾವ ಟೈಮಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಮನೆ ಪರಿಸ್ಥಿತಿ ಹೀಗಿದೆ ಅಂಥದ್ರಲ್ಲಿ ನಿಂಗೆ ತಮಾಷೆ ಮಾಡಬೇಕು ಅನ್ನಿಸ್ತಿದ್ಯಾ? ಆಂಟ್ ಯು ಅಶೇಮ್ಡ್ ಸ್ವಾತಿ? ಅದು ಆರ್ಯ. ಬಾಯಿ ಮುಚ್ಚು. ನಿನಗೆ ಯಾವಾಗಲೂ ಇದೇ ಆಯ್ತಾ ತಮಾಷೆ ಹುಡುಗಾಟ? ನಿನಗೆ ಲಾಸ್ಟ್ ಟೈಮ್ ವಾರ್ನ್ ಮಾಡ್ತಿದ್ದೀನಿ, ಈ ತಮಾಷೆ ಹುಡುಗಾಟ ಚಲ್ಲಾಟ ನನ್ನ ಹತ್ರ ಇಟ್ಕೊಳ್ಬೇಡ. ಥ್ಯಾಂಕ್ಸ್ ಆರ್ಯ ಅವರೇ, ನೀವು ನನ್ನ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೆ. ನಾನು ಏನೇ ಮಾತಾಡಿದ್ರು ಅದರಿಂದ ಇರೋ ಅರ್ಥ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡೆ. ಆದರೆ ಈ ರೀತಿ ನನ್ನ ಮನ್ಸಿಗೆ ನೋವು ಮಾಡಿ ಬೇಜಾರು ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಮ್ಮ ಹತ್ರ ಬಂದು ಯಾಕೆ ತಮಾಷೆ ಮಾಡಿದೆ ಗೊತ್ತಾ? ಸಾಕ್ಷಿ ಅಕ್ಕ ಹೋದಾಗ್ಲಿಂದ ಈ ಮನೇಲಿ ಯಾರ ಮುಖದಲ್ಲೂ ಒಂಚೂರು ನಗು ಕಾಣ್ತಿಲ್ಲ. ಯಾರು ನೋಡಿದ್ರು ಬೇಜಾರು ದುಃಖದಲ್ಲೇ ಇದ್ದಾರೆ. ಇದನ್ನೆಲ್ಲ ನೋಡಿ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಟ್ಲೀಸ್ಟ್ ನಿಮ್ಮ ಮುಖದಲ್ಲಿ ನಗು ತಂದರೆ ನೀವು ಬೇರೆಯವ್ರ ಮುಖದಲ್ಲಿ ನಗು ತರಿಸ್ತೀರಾ ಅಂದ್ಕೊಂಡೆ. ಆದರೆ ನೀವು ನನ್ನ ತಮಾಷೆನ ಗೇಲಿ ಮಾಡಿ ನನಗೆ ಬೈದ್ರಿ. ನೀವು ಮಾಡಿದ್ದು ನಿಮಗೆ ಸರಿ ಅನ್ಸತ್ತಾ? ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಅಂತ. ಹಾಗಂತ ಹೀಗೆ ಇದ್ದರೆ ಬಂದಿರೋ ಪ್ರಾಬ್ಲಮ್ ಸರಿ ಆಗಲ್ಲ, ಮನೇಲಿ ನಗುನೂ ಬರಲ್ಲ. ಒಂದಂತೂ ಸತ್ಯ ಆರ್ಯ ಅವರೇ, ನಾನು ಮತ್ತೆ ಈ ಮನೇಲಿ ಎಲ್ಲರೂ ಮುಖದಲ್ಲೂ ನಗು ನೋಡೋಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಎಷ್ಟೇ ಬಯಸ್ಕೊಂಡ್ರೂ ಪರವಾಗಿಲ್ಲ. ಶಶು ರೂಮಿಂದ ಹೊರಗಡೆ ಬಂದು ತುಂಬ ವರ್ಷಗಳೇ ಆಗೋಯ್ತು ಕಣ. ಅವನು ಪ್ರಪಂಚದಲ್ಲೇ ಕಳೆದ್ಬಿಟ್ಟ. ಅಲ್ಲಿಂದನೇ ಅವನ ಕೆಲಸಗಳನ್ನೆಲ್ಲ ಮಾಡ್ಕೋತಿದ್ದ. 23 ವರ್ಷ ಕಣ, 23 ವರ್ಷ ಅವನ ಕತ್ಲೆನಲ್ಲೇ ಕಳೆದ್ಬಿಟ್ಟ. ನಾನು ಎಷ್ಟು ಸಂಕಟ ಪಡ್ತಿದ್ದೆ ಗೊತ್ತಾ? ಆದ್ರೆ ಇವತ್ತು ಅವನ ಮುಖದಲ್ಲಿ ಎಂಥ ಸಂತೋಷ, ಆ ಕಣ್ಣಲ್ಲಿ ಎಂಥ ಹೊಳಪು, ಏನೋ ಹೊಸ ಆಸೆ. ಇದನ್ನೆಲ್ಲ ನಾನು ನೋಡ್ತೀನೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ ಕಣ. ಅಂದ್ರೆ ಅಪ್ಪ ಇಷ್ಟು ವರ್ಷ ಸಂತೋಷವಾಗಿರ್ಲಿಲ್ವಾ? ಅವನಿಗೆ ತನ್ನವನ್ನೆಲ್ಲ ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ನೋವು, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅದನ್ನೆಲ್ಲ ಒಬ್ಬನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ ಕಣೋ ನಿಮ್ಮಪ್ಪ. ಇಷ್ಟು ವರ್ಷ ಈ ಮನೆಯಲ್ಲಿ ನಗು ಅನ್ನೋದೇ ನೋಡಿರ್ಲಿಲ್ಲ ಕಣೋ. ಸಂತೋಷ ಕ್ಷಣಗಳನ್ನ ನಾವು ಕಂಡೇ ಇಲ್ಲ. ಇವತ್ತು ನಮ್ಮ ಶಶು ಮುಖದಲ್ಲಿ ಆ ನಗುನ ಇಷ್ಟಕ್ಕೆಲ್ಲ ಕಾರಣ ನೀನೇ ಕಂದ. ಇವತ್ತು ಮಾತ್ರ ಅಲ್ಲ, ಇನ್ಮೇಲೆ ಯಾವತ್ತೂ ಅಪ್ಪನ ಮುಖದಲ್ಲಿ ನಗು ಶಾಶ್ವತವಾಗಿ ಕಾಪಾಡ್ಕೊಂಬಾರ ಜವಾಬ್ದಾರಿ ನಂದು. ಜೀ
ಜೀವ ನಮ್ ದೈವ ಕಣೋ ಇವನು ನಮ್ಮ ಊರ ಕಣ್ಣಾಗೋ